ಇವತ್ತು ನಿಮ್ಮನ್ನ ಆತಂಕ ಭಯ ಪಡಿಸಬೇಕು ಅಂತ ಬಂದಿಲ್ಲ. ಕಾರಣ ಡೆಂಘಿ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಎಸ್ಪೆಷಲಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ 4 ದಿನದಲ್ಲಿ 546 ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಸಹಜವಾಗಿ ಜನರಲ್ಲಿ ಆತಂಕ. ಮತ್ತೊಂದು ಕಡೆ ನಾವು ಗಮನಿಸಬೇಕು, ಹಾಸನದಲ್ಲಿ 3 ಮಕ್ಕಳು ಇಲ್ಲಿ ತನಕ ಮೃತಪಟ್ಟಿದ್ದಾರೆ ಡೆಂಘಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಸಹಜವಾಗಿ ಜನರಲ್ಲಿ ಆತಂಕ ಇರುತ್ತೆ. ಬಟ್ ಆತಂಕ ಪಡಬೇಡಿ. ನಾ ಬಂದಿರೋದು ವಿಚಾರ ಕೂಡ ಅಷ್ಟೇ. ಜನ ಏನು ಮಾಡಬೇಕು, ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಮಕ್ಕಳ ಬಗ್ಗೆ ಯಾವ ರೀತಿ ಕಾಳಜಿ ಇರಬೇಕು, ಆರೋಗ್ಯ ಇಲಾಖೆ ಇಲ್ಲಿ ತನಕ ಕೈಗೊಂಡಿರುವಂಥ ಕ್ರಮಗಳೇನು, ಎಲ್ಲದರ ಬಗ್ಗೆ ಕೂಡ ಮಾತನಾಡೋಣ. ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಆಂಜನಪ್ಪ ಅವರು ಕೂಡ ಜಾಯಿನ್ ಆಗ್ತಿದ್ದಾರೆ. ಹಾಗಾಗಿ ಜನರಲ್ಲಿ ಜಾಗೃತಿ ಮೂಡಿಸೋ ಸಲುವಾಗಿ ಲೈವ್ ಬಂದಿದ್ದೀನಿ ನಾನು. ಡಾಕ್ಟರ್ ನಮಸ್ತೆ. ನಮಸ್ಕಾರಮ್ಮ. ಓಕೆ, ನಾನು ಆಗಲೇ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದ್ದಂತೆ ಜನರಲ್ಲಿ ಆತಂಕ. ನಾನು ಆಗಲೇ ಹೇಳಿದೆ, ಹಾಸನದಲ್ಲಿ 3 ಮಕ್ಕಳು ಮೃತಪಟ್ಟಿದ್ದಾರೆ. ಮಕ್ಕಳಲ್ಲಿ ಯಾಕೆ ಇಷ್ಟೊಂದು ಸಿವಿಯರ್ ಅಟ್ಯಾಕ್ ಆಗ್ತಾ ಇದೆ ಡೆಂಘಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಮ್ಮ, ನಾನು ನಿನ್ನೆ ತಾನೇ ಹಾಸನದಿಂದಾನೇ ಬಂದೆ. ನಾನು ನೋಡಿಮ್ಮ, ಅನ್ಫಾರ್ಚುನೇಟ್ಲಿ ಸೊಳ್ಳೆ ಕಚ್ಚು ಮಸ್ಕಿಟೋ ಬೈಟ್ ನಿಂದ ಬರುವಂತ ಒಂದು 3-4 ಕಾಯಿಲೆಗಳಲ್ಲಿ ಮೋಸ್ಟ್ ಡೇಂಜರಸ್ ಫೀವರ್ ಅಂದ್ರೆ ಡೆಂಗ್ಯೂ ಫೀವರ್. ಇದೇನಾಗುತ್ತೆ, ಜ್ವರ ಇದೆಯಲ್ಲಮ್ಮ, ಇದು ಕಾಯಿಲೆ ಅಲ್ಲ, ಇದೊಂದು ರೋಗ ಲಕ್ಷಣ. ಮಲೇರಿಯಾ ಒಳಗೂ ಜ್ವರ ಇರುತ್ತೆ, ಟೈಫಾಯ್ಡ್ ನಾಗೂ ಜ್ವರ ಇರುತ್ತೆ, ಝಿಕೋ ವೈರಸ್ ನಲ್ಲೂ ಬರುತ್ತೆ. ಬಟ್ ಡೆಂಗ್ಯೂ ವೈರಸ್ ಇಸ್ ದ ಮೋಸ್ಟ್ ಡೇಂಜರಸ್ ವೈರಸ್. ಯಾಕಂದ್ರೆ ಡೆಂಗ್ಯೂ ಪ್ರಕರಣದಲ್ಲಿ ಮಸ್ಕಿಟೋ ಬೈಟ್ ನಿಂದನೇ ಬರದಮ್ಮ, ಬೇರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ ಅಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಮಕ್ಕಳು ಏನಾಗುತ್ತೆ ಅಮ್ಮ, ದೇ ಆರ್ ವಲ್ನರಬಲ್ ಅಂತೀವಿ ನಾವು. ಈ ಮಸ್ಕಿಟೋ ಇದೆಯಲ್ಲ, ಹಗಲು ಕಚ್ಚುವಂತ ಸೊಳ್ಳೆ ಇದು. ಮಕ್ಕಳು ತೋಟನಲ್ಲಿ ಮಲಗಿರ್ತಾರೆ ಅಥವಾ ಆಟ ಆಡ್ತಿರ್ತಾರೆ ಮನೆ ಮುಂದೆ. ಇದು ಮೊಣಕಾಲಿಂದ ಕೆಳಗಡೆ ಕಚ್ಚುವಂತ ಫೀಮೇಲ್ ಮಸ್ಕಿಟೋ, ಈಡಿಸ್ ಮಸ್ಕಿಟೋ ಅಂತೀವಿ ನಾವು. ಈಡಿಸ್ ಟೈಗರ್ ಮಸ್ಕಿಟೋ ಅಂತೀವಿ. ಸೊ ಮಕ್ಕಳಿಗೆ ಯಾಕೆ ಕಚ್ಚುತ್ತವೆ ಅಂದ್ರೆ, ಸಿಕ್ಬಿಡ್ತಾವ ಮಕ್ಕಳು, ಪಾಪ ಆಟ ಆಡ್ತವೆ. ಅದಕ್ಕೆ ನಾನು ತಂದೆ ತಾಯಿಗೆ ಹೇಳ್ತೀನಿ, ನಿಮ್ ಮಕ್ಳು ಆಟ ಆಡಕ್ ಹೋದ್ರೆ ಅಥವಾ ಮನೆ ಹತ್ರ ಇದ್ರೆ, ಅದು ಈ ಸೊಳ್ಳೆ ಎಲ್ಲಿ ಬ್ರೀಡ್ ಆಗುತ್ತೆ ಅಂದ್ರೆ, ಇದು ಸೀಸನ್ ನಮ್ಮ ಡೆಂಗಿಗೆ ಸೀಸನ್. ಯಾಕಂದ್ರೆ ಮಳೆ ಬರುವ ಕಾಲದಲ್ಲಿ ಮಳೆ ಹರಿದು ಹೋಗೋ ನೀರಿನಲ್ಲಿ ಇದು ಮೊಟ್ಟೆ ಇಡಲ್ಲ. ಆದ್ರೆ ಮಳೆ ನೀರು ನಿಲ್ಲುತ್ತಲ್ಲ, ನಿಮ್ ಮನೆ ಮುಂದೆ ಇರೋ ಚಿಪ್ ನಲ್ಲಿ, ಹೂವಿನ ಕುಂಡದಲ್ಲಿ, ಸಣ್ಣ ಒಂದು ಜಾಗದಲ್ಲಿ ದಯವಿಟ್ಟು ನಿಮ್ ಮನೆ ಸುತ್ತಮುತ್ತ ಈ ನೀರನ್ನ ನೀವು ಚೆಲ್ಬೇಕು. ಯಾಕಂದ್ರೆ ಬ್ರೀಡಿಂಗ್ ಮಸ್ಕಿಟೋ ಬೈಟ್ ಆಗೋದ್ರಿಂದ ಮೊದ್ಲು ಕಚ್ಚಿಸ್ಕೊಳ್ಳೋದನ್ನ ತಪ್ಪಿಸ್ಕೋಬೇಕು, ಅದೇ ಪ್ರಿವೆನ್ಷನ್. ಸೊ ಈ ಮಕ್ಕಳಿಗೆ ಅಲ್ಲಿಗೂ ಕಡಿತವೆ ಅಂದ್ರೆ, ದಯವಿಟ್ಟು ಮಕ್ಕಳಿಗೆ ಫುಲ್ ಸ್ಲೀವ್ ಶರ್ಟ್ ಹಾಕಿ, ಕಂಪ್ಲೀಟ್ಲಿ ಪ್ಯಾಂಟ್ ಹಾಕಿ. ಯಾಕಂದ್ರೆ ಅದನ್ನ ಮಸ್ಕಿಟೋ ರಿಪಿಲೆಂಟ್ಸ್ ಹಾಕಿ, ಅಟ್ಲೀಸ್ಟ್ ಆಯಿಲ್ ಆದ್ರೂ ಕಾಯ್ಲಿಕ್ತಾವ್ರಿ ಅಂತಾರೆ. ಯಾಕಂದ್ರೆ ಈ ಮಸ್ಕಿಟೋಗಳು ನಿಮ್ ಮನೆಗಿರೋ ನಾಯಿಗಾಗ್ಲಿ, ಮನೆ ಪಕ್ಕದಾಗಿರೋ ಹಸುಗಳಿಗಾಗ್ಲಿ ಕಚ್ಚೋದಿಲ್ಲ. ಯಾಕಂದ್ರೆ ಮನಸ್ಸಿನ ವಾಸನೆ, ಸ್ಮೆಲ್ ಆಫ್ ಹ್ಯೂಮನ್ ಬಾಡಿ, ಮನುಷ್ಯರ ವಾಸನೆ ಹಿಡ್ಕೊಂಡು ಬರ್ತವೆ ಇವು. ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮೊದಲು ಪ್ರಿವೆನ್ಷನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಕಂಪ್ಲೀಟ್ ಬಟ್ಟೆ ಹಾಕಿ. ಎರಡನೇದು, ಇದಕ್ಕೆ ಕಾರಣ ನಿಮ್ಮನೆ ಸುತ್ತಮುತ್ತಿರೋ ಮಸ್ಕಿಟೋಗಳು. ನಿಮ್ಮ ಕಿಟಕಿ ಹತ್ರ ಎಲ್ಲೋ ಕರ್ಟನ್ ಸರಿಸಿದ್ರೆ ಅಲ್ಲೊಂದ್ 4-5 ಮಸ್ಕಿಟೋ ಇರ್ತವೆ. ದಯವಿಟ್ಟು ಈ ಮಸ್ಕಿಟೋಗಳನ್ನ ಡೆಸ್ಟ್ರಾಯ್ ಮಾಡಿ. ಅಂಡ್ ಅನ್ಫಾರ್ಚುನೇಟ್ಲಿ ನೀವು ಮಸ್ಕಿಟೋ ಕರ್ಟನ್ ಹಾಕೊಳಕ್ ಆಗಲ್ಲ, ರಾತ್ರಿ ಆದ್ರೆ ಹಾಕೊಳ್ತೀರಿ. ಆದ್ರಿಂದ ಶಾಲೆಗೆ ಹೋಗೋ ಮಕ್ಕಳು, ಅದ್ರೊಳಗಾಗಿ ನಮ್ಗೆ ಬಹಳ ಆತಂಕ ಅಂದ್ರೆ, ಹಳ್ಳಿಗಳ ಕಡೆ ಶಾಲೆಯ ಪಕ್ಕದಲ್ಲೇ ಗದ್ದೆ ಇರುತ್ತೆ, ಗದ್ದೆಯೊಳಗೆ ನಿಂತಿರೋ ನೀರಿನಲ್ಲಿ ಮೊಟ್ಟೆ ಇಡ್ತವೆ. ಇವೆಲ್ಲ ದಯವಿಟ್ಟು ನಾಗರಿಕರು ಗಮನದಲ್ಲಿ ಇಟ್ಕೊಂಡು ನಿಮ್ ಮನೆ ಸುತ್ತಮುತ್ತ ಬ್ರೀಡ್ ಆಗೋದನ್ನ ನಿಲ್ಸಿದ್ರೆ ನೀವು ಒಂದ್ ಅರ್ಧ ತಪ್ಪಿಸ್ಕೋಬಹುದು. ಇನ್ನು ಉಳಿದಿದ್ದು ಕರೆಕ್ಟ್ ಡಾಕ್ಟರ್, ನೀವು ಹೇಳ್ತಾ ಇರೋದು ಪ್ರಮುಖವಾಗಿ ಜನ ಏನು ಮಾಡಬೇಕು, ಯಾವ ರೀತಿ ಕಾಳಜಿ ವಹಿಸಬೇಕು ಅಂದರೆ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಮೊದಲು ಸ್ವಚ್ಛತೆಯಾಗಿಟ್ಕೊಳ್ಬೇಕು. ನಮ್ಮ ಮನೆ ಸ್ವಚ್ಛವಾಗಿದ್ರೆ ಖಂಡಿತ ಈ ಸೊಳ್ಳೆಗಳ ಕಾಟ ತಪ್ಪಿಬಿಟ್ರೆ ಡೆಂಗಿ ಬರೋದಿಲ್ಲ, ಅಲ್ಲೇ ತಡೆಗಟ್ಟಬಹುದು ಅನ್ನುವಂಥ ವಿಚಾರ ಹೇಳ್ತಾ ಇದ್ದಾರೆ. ಡಾಕ್ಟರ್, ಇನ್ನೊಂದು ಪ್ರಶ್ನೆ, ಮಕ್ಕಳಲ್ಲಿ ಯಾಕೆ ಹೆಚ್ಚಾಗಿ ಬರುತ್ತೆ ಈ ಸೊಳ್ಳೆ ಕಚ್ಚಿದ ತಕ್ಷಣ? ಆಸ್ಪತ್ರೆಗೆ ದಾಖಲಾಗ್ತಾರೆ, ಚಿಕಿತ್ಸೆ ಪಡೆದುಕೊಳ್ತಾರೆ, ಬಟ್ ಕೆಲವೊಂದು ಕಡೆ ಚಿಕಿತ್ಸೆ ಫಲಕಾರಿಯಾಗದೆ ಮಕ್ಕಳು ಮೃತಪಟ್ಟಿದ್ದಾರೆ ಅಂತ. ಇಮ್ಯುನಿಟಿ ಪವರ್ ಕೊರತೆನಾ? ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಇರೋದಿಲ್ಲ ಅಷ್ಟಾಗಿ ಅಂತ ಹೇಳ್ತೀವಿ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದಲೇ ಮಕ್ಕಳು ಡೆತ್ ಆಗೋದಕ್ಕೆ ಕಾರಣ ಆಗ್ತಾ ಇದೆಯಾ, ಹೇಗೆ ಅಂತ? ಮೊದಲನೇದಾಗಿ ಡೆಂಗ್ಯೂನಲ್ಲಿ ಸಾವಿಗೆ ಕಾರಣ ಡಿಲೇಡ್ ಅಡ್ಮಿಷನ್. ಇದನ್ನ ತಿಳ್ಕೋಬೇಕು. ಯಾವತ್ತೂ ಕೂಡ ಈ ಡೆಂಗ್ಯೂನೊಳಗೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ ನಾವು. ಅದು ಯಾವ ಬರುತ್ತೆ ಅಂದ್ರೆ, ಜ್ವರ ಬಂದ್ 2 ದಿನ ಅಥವಾ 3 ದಿನ ಆದ್ಮೇಲೆ ಜ್ವರನೂ ಕಡಿಮೆ ಆಗಿರುತ್ತೆ, ಆದ್ರೆ ಮಗು ಡಿಹೈಡ್ರೇಷನ್ ಹೊರಟೋಗುತ್ತೆ. ನೋ ಡೌಟ್ ಇಮ್ಯುನಿಟಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನೋಡಿಮ್ಮ, ಇಮ್ಯುನಿಟಿ ಅಂದ್ರೆ ನಮ್ಮ ದೇಹದಲ್ಲಿ ಇನ್ ಬಿಲ್ಟ್ ಸಿಸ್ಟಮ್ ಅಂತೀವಿ ನಾವು. ನಮ್ಮ WBCs, ಲಿವರ್, ಸ್ಪ್ಲೀನು, ಬೋನ್ ಮ್ಯಾರೋ, ಇವೆಲ್ಲ ಒಂದು ಸಿಸ್ಟಮ್. ಲಿಂಫ್ ನೋಡ್ಸ್ ಅದು ನ್ಯಾಚುರಲಿ ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ
ಚಿಲ್ಡ್ರನ್ನು, ಅಡಲ್ಟ್ಸ್ ಅಂದ್ರೆ ವಯಸ್ಸಾಗಿರೋಂಥವ್ರು, ಗರ್ಭಿಣಿ ಸ್ತ್ರೀಯರು, ಇವರೆಲ್ಲ ವಲ್ನರಬಲ್ ಅಂತೀವಿ ನಾವು. ಸೊ ಅದನ್ನ ಅದು ಒಂದು ರೀಸನ್. ಅಂಡ್ ಮಕ್ಕಳಲ್ಲಿ ಬಹಳ ಬೇಗ ಡಿಹೈಡ್ರೇಷನ್ ಆಗುತ್ತೆ ಈ ಕಾಯಿಲೆಯಲ್ಲಿ. ಅವರು ಶಾಕಿಗೆ ಹೋಗೋದಕ್ಕೆ ಮೇನ್ ಕಾರಣ ನಮ್ಮ ಸೆಲ್ಗಳು ಇರ್ತಾವೆ ದೇಹದಲ್ಲಿ. 33 ಟ್ರಿಲಿಯನ್ ಸೆಲ್ಸ್ ಇರ್ತವೆ. ಆ ಸೆಲ್ಸ್ ಇಂದ ಈಚೆ ಬಂದ್ಬಿಡುತ್ತೆ. ನೋಡಿ, ನಾವೊಂದು ಸ್ಕ್ಯಾನ್ ನೋಡಿದ್ರೆ ಹೊಟ್ಟೆ ತುಂಬಾ ನೀರ್ ತುಂಬ ಅಸೈಟಿಸ್ ಅಂತೀವಿ ನಾವು, ಗಾಲ್ ಬ್ಲಾಡರ್ ಊದ್ಕೊಂಡಿರುತ್ತೆ. ಇವೆಲ್ಲ ರೋಗ ಲಕ್ಷಣಗಳು. ಆ ಸ್ಟೇಜ್ ನಲ್ಲಿ ಹೋದ್ರೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಪ್ಲೇಟ್ಲೆಟ್ ಕಡಿಮೆ ಆಗೋದು. ಎಲ್ಲೋ ಒಂದ್ ಕಡೆ ರಕ್ತಸ್ರಾವ ಆಗ್ಬಿಡುತ್ತೆ. ಇಂಟರ್ನಲ್ ಬ್ಲೀಡಿಂಗ್, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಅಂತೀವಿ. ಮೂಗಿನಿಂದ ರಕ್ತ ಬಂದ್ರೆ ಎಕ್ಸ್ಟರ್ನಲ್ ನಮ್ ಕಣ್ಣಿಗೆ ಕಾಣುತ್ತೆ. ಅನ್ಫಾರ್ಚುನೇಟ್ಲಿ ಅದೇ ಇಂಟ್ರಾ ಅಬ್ಡಾಮಿನಲ್ ಬ್ಲೀಡಿಂಗ್ ಆಗುತ್ತೆ, ಅಥವಾ ಇಂಟ್ರಾ ಕ್ರೇನಿಯಲ್ ಶ್ವಾಸಕೋಶ ಸುತ್ತ ಬ್ಲೀಡಿಂಗ್ ಆಗ್ಬಿಡುತ್ತೆ. ಮಗು ಉಸಿರಾಡಕ್ಕಾಗಲ್ಲ. ಸೊ ಇವೆಲ್ಲ ಕಾರಣಗಳು. ಮಕ್ಕಳು ನೋ ಡೌಟ್ ಸಸೆಪ್ಟಿಬಲ್, ಬಟ್ ಡಿಲೇ. ಇಮ್ಯುನಿಟಿಗಿಂತ ನಾನು ಹೇಳ್ತೀನಿ, ನೀವು ಎಲ್ಲೋ ಮನೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಜ್ವರ ಅಲ್ವಾ, ಕಾಮನ್ ಜ್ವರ ಅಲ್ವಾ, ಕ್ರೋಸಿನ್ ಹಾಕ್ತೀನಿ ನೋಡೋಣ, ಇನ್ನೊಂದ್ 2 ದಿನ ನೋಡೋಣ ಅಂತ ಪ್ಲೀಸ್ ದಯವಿಟ್ಟು ಈ ಸೀಸನ್ ನಲ್ಲಿ ನೋಡಿ. ಕಾಮನ್ ಕೋಲ್ಡ್ ಇದೆ, ಅದ್ರಲ್ಲೂ ಮಕ್ಕಳಿಗೆ ಜ್ವರ ಬರುತ್ತೆ. ನಾವೇ ಡಾಕ್ಟರ್ ಹೇಳ್ತೀವಿ ಕಾಮನ್ ಕೋಲ್ಡ್ ಎಷ್ಟು ಕಾಮನ್ ಅಂದ್ರೆ, ನಮ್ಮ ಹತ್ರ ಬಂದ್ರೆ 1 ವಾರಕ್ಕೆ ವಾಸಿ ಆಗುತ್ತೆ, ಅಜ್ಜಿ ಕಷಾಯ ಕುಡಿದ್ರೆ 7 ದಿನಕ್ಕೆ ವಾಸಿ ಆಗುತ್ತೆ ಅಂತ ನಾವೇ ಮಾತಾಡ್ತೀವಿ. ಆದ್ರೆ ಡೆಂಗ್ಯೂನೊಳಗ ಹಂಗಲ್ಲಮ್ಮ. ದಯವಿಟ್ಟು ಯಾರು ಕೂಡ ಸೆಲ್ಫ್ ಡಯಾಗ್ನೋಸ್ ಮಾಡಿ ಸೆಲ್ಫ್ ಟ್ರೀಟ್ಮೆಂಟ್ ತೊಗೊಳಕೋರಿ. ನಾನೇ ಮಗುಗೆ ಇದ್ ಮಾಡ್ತೀನಿ ಬೇಡ. ಈ ಸೀಸನ್ ಹಂಗಿರೋದ್ರಿಂದ ದಯವಿಟ್ಟು ನಿಮ್ಮ ಮಗುನ, ಅದು ಎಲ್ಲಾ ಮಕ್ಕಳನ್ನ ಅಡ್ಮಿಟ್ ಮಾಡ್ಬೇಕು ಅಂತಿಲ್ಲ, ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಮಕ್ಕಳು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಹಂಗೆ ಟ್ರೀಟ್ಮೆಂಟ್ ಕೊಟ್ಟು ಕಳ್ಸೋದು, ಅಥವಾ ನಿಮ್ ಮಗುನ ಒಳಗಡೆ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೇಕು. ಆದ್ರಿಂದ ದಯವಿಟ್ಟು ತಂದೆ ತಾಯಿಗಳಲ್ಲಿ ಒಂದು ಮನವಿ, ನೀವು ಡಾಕ್ಟರ್ ಹತ್ರ ಹೋಗಿ. ಎಲ್ಲಾ ಊರುಗಳಲ್ಲೂ ಹಾಸ್ಪಿಟ್ಲ್ಗಳು ಇದ್ದೇ ಇರ್ತವೆ. ಅಲ್ಲಿಗೂ ಸಣ್ಣ ಹಳ್ಳಿಗಳಾದ್ರೆ ರೆಫರ್ ಮಾಡ್ತಾರೆ ಬೇರೆ ಹಾಸ್ಪಿಟ್ಲಿಗೆ. ಅದರಿಂದ ಗಮನ ವಹಿಸಿ ಅಂತ ಹೇಳ್ತೀನಮ್ಮ. ಅದು ಒಂದು ರೀಸನ್ ಅಷ್ಟೇ. ಮಕ್ಕಳಿಗೆ ಇಮ್ಯುನಿಟಿ ಡೆಫಿನೆಟ್ಲಿ ಕಡಿಮೆ ಇರುತ್ತೆ. ಖಂಡಿತ ಇಂಥ ಲಕ್ಷಣಗಳು ಬಂದಾಗ ಡಿಲೇ ಮಾಡಬೇಡಿ, ಆದಷ್ಟು ಬೇಗ ವೈದ್ಯರನ್ನ ಕಾಣಿ. ನೀವೇ ಸೆಲ್ಫ್ ಟ್ರೀಟ್ಮೆಂಟ್ ಅಂದ್ರೆ ಮನೆ ಮದ್ದುಗಳನ್ನ ಪ್ರಯೋಗ ಮಾಡಬೇಡಿ. ಡಾಕ್ಟರ್ ಹೇಳ್ತಾರೆ ಹೌದಾ, ಕೋಲ್ಡಾ, ಜ್ವರನಾ, ನಾರ್ಮಲ್ ಆಗಿದೆಯಾ, ಡೆಂಗಿ ಅಲ್ವಾ ಅಂತ ಡಾಕ್ಟರ್ ಹತ್ರ ಒಂದು ಸ್ಪಷ್ಟನೆ ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಅನ್ಸುತ್ತೆ. ಪೋಷಕರು ದಯವಿಟ್ಟು ಮಕ್ಕಳ ಬಗ್ಗೆ ಹೀಗೆ ಕಾಳಜಿ ವಹಿಸಿ ಅಂತ. ಡಾಕ್ಟರ್, ಕ್ವಿಕ್ ಆಗಿ ಡೆಂಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಲಕ್ಷಣಗಳಿರುತ್ತೆ? ಮೊದಲು ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಜ್ವರ, ಶೀತ, ಕೆಮ್ಮು ಈ ರೀತಿ ಸಹಜವಾಗಿ ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ? ಯಾವಾಗ ಅಲರ್ಟ್ ಆಗಬೇಕು ಜನ ಅಂತ? ಅಮ್ಮ, ಎಲ್ಲಾ ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಫಸ್ಟ್ ಬರೋ ರೋಗ ಲಕ್ಷಣ ಅಂದ್ರೆ ಫೀವರ್, ಜ್ವರ, ಮೈ ಬಿಸಿ ಆಗುದು. ಜ್ವರ ಅಂದ್ರೆ ಅಂಡರ್ ನಾರ್ಮಲ್ ಟೆಂಪರೇಚರ್ 98.6 ಇರುತ್ತಲ್ಲ, ಅದ್ರ ಮೇಲೆ 101 ಡಿಗ್ರಿ ಆದ್ರೆ ಮೈ ಬೆಚ್ಚಗಿರುತ್ತೆ, ಅದನ್ನ ಜ್ವರ ಅಂತೀವಿ. ಬಟ್ ಈ ಡೆಂಗ್ಯೂ ಜ್ವರದಲ್ಲಿ ಒಂದು ವಿಶೇಷತೆ ಏನಂದ್ರೆ, ಯಾಕಂದ್ರೆ ಒಂದೊಂದು ಕಾಯಿಲೆಯ ಜ್ವರಗಳು ಒಂದೊಂದು ಲಕ್ಷಣ ಇರುತ್ತೆ. ಇವಾಗ ಮಲೇರಿಯಾ ಬಂದ್ರೆ ನೋಡಿ ಗಡ ಅಂತ ನಡುತ್ತಾರೆ, ಚಳಿ ಜ್ವರ ಅಂತೀವಿ ನಾವು. ಇಲ್ಲಿ ಜ್ವರ ಚಳಿ ಅಷ್ಟೊಂದು ಇರೋದಿಲ್ಲ, ಆದ್ರೆ ಬಾಡಿ ಪೇನ್, ತಲೆನೋವು, ರೆಟ್ರೋ ಆರ್ಬಿಟಲ್ ಪೇನ್. ಅಮ್ಮ ಯಾಕೋ ಕಣ್ ಕಿತ್ತುವಂಗ ಆಗುತ್ತೆ ಅಮ್ಮ, ಕಣ್ಣಿಂದೆ ಪೇನ್ ಅಮ್ಮ, ತಲೆನೋವು ಅಂತ ಹೇಳ್ತಾರೆ. ತುಂಬಾ ಪೇನ್ ಇರುತ್ತೆ. ರೆಟ್ರೋ ಆರ್ಬಿಟಲ್, ಆರ್ಬಿಟಲ್ ಅಂದ್ರೆ ನಮ್ ಕಣ್ಣುಗುಡ್ಡೆ ಇರೋ ಜಾಗ, ಅದ್ರ ಹಿಂದೆಗಡೆ ಇರುವ ನೋವು. ಇಂತ ಸ್ಪೆಸಿಫಿಕ್ ಇದಿದಾವೆ. ಆಮೇಲೆ ತುಂಬಾ ಮೈ ಕೈ ನೋವು. ಆಮೇಲೆ ಜೊತೆಗೆ ನಾವು ಕಾಮನ್ ಆಗಿ ಪ್ಯಾರಾಸಿಟಮಾಲ್ ಕೊಟ್ರು ಕಡಿಮೆ ಆಗಲ್ಲ. ಸೊ ಆಮೇಲೆ ತುಂಬಾ ಸುಸ್ತು, ಬಾಯಾರಿಕೆ, ಎಲ್ಲೋ ಒಂದ್ ಕಡೆ ಹೊಟ್ಟೆ ನೋವು ಬರ್ತಾ ಇದೆ, ಹಸಿವೆ ಆಗೋದಿಲ್ಲ, ವಾಂತಿ ಆಗುತ್ತೆ. ಅದಕ್ಕೆ ಕಾರಣ ಹೊಟ್ಟೆ ಒಳಗೆ ನೀರ್ ಸೇರ್ಕೊಳಕ್ಕೆ, ಅಸೈಟಿಸ್ ಅಂತೀವಿ. ಇಂಥವನ್ನ ಪಾಪ ತಂದೆ ತಾಯಿಗಳಿಗೆ ಗೊತ್ತಿಲ್ದಿದ್ರು ನಮಗ್ ಗೊತ್ತಾಗುತ್ತೆ. ಒಬ್ಬ ವೈದ್ಯನಿಗೆ ಈ ರೋಗ ಲಕ್ಷಣಗಳು ಮೋಸ್ಟ್ಲಿ ಡೆಂಗ್ಯೂ ಇರುತ್ತೆ ಅಂತ ಗೊತ್ತಾಗುತ್ತೆ, ನಿಮಗ್ ಗೊತ್ತಾಗಲ್ಲ. ಆದ್ರಿಂದ ಜ್ವರ ಬಂದ ಆರಾಮಾಗಿ ತಿರ್ಗಾಡ್ಕೊಂಡಿದ್ರೆ ಮಗು ಅಂತ ವರಿ ಇಲ್ಲ. ಬಟ್ ಸ್ವಲ್ಪ ಮಗು ತುಂಬಾ ನಿತ್ರಾಣ ಆಗುತ್ತೆ, ಸುಸ್ತಾಗುತ್ತೆ, ಮನೆಗೆ ಯಾರಿಗನೇ ಆಗ್ಲಿ, ಅಂತವ್ರನ್ನ ದಯವಿಟ್ಟು ನಮ್ಮ ಹತ್ರ ಕರ್ಕೊಂಬನ್ನಿ. ಒಬ್ಬ ವೈದ್ಯನಿಗೆ ಅದರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತೀವಿ ನಾವು. ನನಗ್ ಗೊತ್ತಾಗ್ಬಿಡುತ್ತೆ ಇದು ಮೋಸ್ಟ್ಲಿ ಡೆಂಗ್ಯೂ ಇರ್ಬೋದು ಅಂತ. ಆಗ ನನಗೆ ಬಹಳ ಈಸಿ ಅಮ್ಮ. ಒಂದು ಜಸ್ಟ್ ಬ್ಲಡ್ ಕೌಂಟ್ ಮಾಡ್ತೀನಿ ನಾನು. ಪ್ಲೇಟ್ಲೆಟ್ 1.5 ಲಕ್ಷದಿಂದ 2.5 ಲಕ್ಷ ಇರ್ಬೇಕು. ಪ್ಲೇಟ್ಲೆಟ್ ಏನಾದ್ರು 80,000 ಬಂದಿದೆ ಅಂದ್ರೆ ನನಗೆ ಡೆಂಗ್ಯೂ ಟೆಸ್ಟೇ ಬೇಕಿಲ್ಲ. ಇದೊಂದೇ ಸಾಕು ಮಗುನ ಅಡ್ಮಿಟ್ ಮಾಡ್ಲಿಕ್ಕೆ. ದಯವಿಟ್ಟು ಇದು ವೈದ್ಯರ ನಾಲೆಡ್ಜ್ ಇರುತ್ತೆ, ನೀವು ನಮ್ ಸಹಾಯ ತಗೊಳ್ಳಿ ಅಂತ ಹೇಳೋದಮ್ಮ. ಡಾಕ್ಟರ್, ಒಂದು ಕ್ಲಾರಿಟಿ ಕೊಡ್ತಾ ಇದ್ರಿ. ಟೆಸ್ಟ್ಗಳು ಅಂದ್ರೆ ಸುಮಾರು ಕಡೆ ಹಾಸ್ಪಿಟ್ಲಿಗೆ ಹೋದಾಗ ನಾವು ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ, ಸುಮಾರು ಕಡೆ 2 ಟೆಸ್ಟ್ ಮಾಡಿಸ್ತಾರೆ, 2,000 ಇಸ್ಕೊಳ್ತಾ ಇದ್ದಾರೆ ಅಂತ. ಬಟ್ ಆರೋಗ್ಯ ಇಲಾಖೆ ಅದಕ್ಕೆ ಕಡಿವಾಣ ಹಾಕಿದೆ, ಅದು ಬೇರೆ ವಿಚಾರ. ಬಟ್ 2 ಟೆಸ್ಟ್ ಅಗತ್ಯತೆ ಇದೆಯಾ ಈ ಡೆಂಗಿ ಲಕ್ಷಣ ಕಾಣಿಸ್ಕೊಂಡ ಹೊತ್ತಲ್ಲಿ? ಹೇಗದು ಕನ್ಫರ್ಮ್ ಆಗುತ್ತೆ ನಮಗೆ? 1 ಟೆಸ್ಟ್ ಸಾಕಾ? ನಮ್ಮಲ್ಲಿ ಇಲ್ಲಿ 2 ವಿಚಾರಗಳು. ಒಂದು ಸೈಂಟಿಫಿಕಲಿ ಕನ್ಫರ್ಮ್ ಮಾಡೋದು, ಎರಡನೇದು ನಮ್ ಟ್ರೀಟ್ಮೆಂಟ್ ಏನ್ ಬೇಕೋ ಅದನ್ನ ಮಾಡೋದು. ನೋಡಿ, ಬಂದ ಪೇಷಂಟ್ಸ್ಗೆಲ್ಲ ಡೆಂಗ್ಯೂ ಮಾಡ್ಬೇಕು, ಯಾಕಂದ್ರೆ 1 ಟೈಪ್ ಅಲ್ಲ 4 ಟೈಪ್ ವೈರಸ್ ಇರ್ತವೆ. ಡೆಂಗ್ಯೂ ಜ್ವರ ತರುವಂತವು
ಡೆಂಗ್ಯೂ 1, 2, 3, 4 ಅಂತ ಇರ್ತವೆ. ಡೆಂಗ್ಯೂ ಆಂಟಿಜನ್ ಟೆಸ್ಟ್ ಅಂತ ಇದೆ, ಅದು ಕಾಸ್ಟ್ಲಿ, 1,000 ರೂಪಾಯಿ. ನನ್ಗೆ ಅದ್ ಬೇಕಿಲ್ಲಮ್ಮ. ಡೆಂಗ್ಯೂ ಪಾಸಿಟಿವ್ ನೆಗೆಟಿವ್ ದಟ್ ಇಸ್ ಇಮ್ಮೆಟೀರಿಯಲ್ ಫಾರ್ ಮಿ. ಬಟ್ ನಾನು ಸ್ಟಾಟಿಸ್ಟಿಕ್ಸ್ ಕೊಡ್ಬೇಕಾದ್ರೆ ಕಾರ್ಪೊರೇಷನ್ ನಾನು ರೆಫರ್ ಮಾಡ್ಬೇಕಾದ್ರೆ ಡೆಂಗ್ಯೂ ಟೆಸ್ಟ್ ಬೇಕು, ತಂದೆ ತಾಯಿ ಕೇಳ್ತಾರೆ. ಬಟ್ ಅದು ನನಗೆ ಇಂಪಾರ್ಟೆಂಟ್ ಅಲ್ಲಮ್ಮ. ವೆರಿ ಸಿಂಪಲ್ ಆಗಿ 250-300 ರೂಪಾಯಿಗೆ CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತೀವಿ. ನನಗೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಪ್ಲೇಟ್ಲೆಟ್ ಎಷ್ಟಿದೆ ಅಂತ ಮಾನಿಟರ್ ಮಾಡಿದ್ರೆ ಸಾಕು ನನಗೆ. ಸೊ ಅದು ಸೈಂಟಿಫಿಕಲಿ ಟೆಕ್ನಿಕಲಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆಗಿದ್ದಾಗೆ ನಮಗೆ ಸ್ಟಾಟಿಸ್ಟಿಕ್ಸ್ ಬೇಕು. ಇವಾಗ ಕಿಮ್ಸ್ ಹಾಸ್ಪಿಟಲ್ ನಾನು ಪ್ರೊಫೆಸರ್ ಅಂತ ಕಡೆ. ಬಟ್ ಆರ್ಡಿನರಿ ನರ್ಸಿಂಗ್ ಹೋಮ್ಗಳು ಕ್ಲಿನಿಕ್ಗಳಲ್ಲಿ ಅವೇನು ಬೇಕಾಗೋದಿಲ್ಲಮ್ಮ. ಯಾಕಂದ್ರೆ ದುಡ್ಡು ಇಂಪಾರ್ಟೆಂಟ್. 1,000 ರೂಪಾಯಿ ಕೊಟ್ಟು ಆ ಟೆಸ್ಟ್ ನೆಗೆಟಿವ್ ಬರ್ತದೆ, ತಿರ್ಗಿ ಇನ್ನೊಂದು ಮಾಡ್ತೀವಿ ಅಂತಾರೆ. ಬಟ್ ನಾನು ಆಸ್ ಎ ಡಾಕ್ಟರ್ ನನಗೆ ಪ್ಲೇಟ್ಲೆಟ್ ಮಚ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಡೆಂಗ್ಯೂ ಲೈಕ್ ಫೀವರ್ ಅಂತ ಬೇರೆ ಇದೆ. ಈ ಜನಗಳಿಗೆ ಅರ್ಥ ಆಗಲ್ಲ. ಡೆಂಗ್ಯೂ ಅಷ್ಟೇ ಅಲ್ಲ, ಡೆಂಗ್ಯೂ ಲೈಕ್ ಫೀವರ್ ಅಂತ ಬರ್ತವೆ. ಅಲ್ಲಿಯೂ ಕೂಡ ಡೆಂಗ್ಯೂ ನೆಗೆಟಿವ್ ಇರ್ತದೆ, ಆದ್ರೆ ಪ್ಲೇಟ್ಲೆಟ್ ಕೌಂಟ್ 60,000 ಬಂದಿರುತ್ತೆ. ನನಗೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಯಾವಾಗ ಕೊಡ್ಬೇಕು, ಜೀವ ಉಳಿಸ್ಬೇಕು ಆದ್ರೆ ಅಂತಾರೆ 20,000 ಕೆಳಗಡೆ ಪ್ಲೇಟ್ಲೆಟ್ ಏನಾದ್ರು ಬಂದ್ಬಿಟ್ರೆ, ಪರ್ಟಿಕ್ಯುಲರ್ಲಿ 16,000 ಕೆಳಗಡೆ ಬಂದ್ರೆ ನಾನು ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ ಅಥವಾ ಫ್ರೆಶ್ ಪ್ಲಾಸ್ಮಾ, ಫ್ರೋಸನ್ ಪ್ಲಾಸ್ಮಾ ಕೊಡ್ಬೇಕಾಗತ್ತೆ. ಅದಕ್ಕೆ ನನ್ಗೆ ಆ ಟೆಸ್ಟ್ ಬೇಕು. ಅದರಿಂದ ದಯವಿಟ್ಟು ಡೆಂಗ್ಯೂ ಟೆಸ್ಟ್ ನ ಎಲ್ಲಾ ಟೈಮು ನಾವು ಮಾಡಕ್ ಹೋಗಲ್ಲ. ಓಕೆ ಡಾಕ್ಟರ್, ಯಾರೋ ಒಬ್ರು ನನಗೆ ಮೆಸೇಜ್ ಕಳಿಸಿದ್ರು. ಅವ್ರು ಹೇಳ್ತಾ ಇರೋದು, ಈ ಬೆಂಗಳೂರು ನಗರದಲ್ಲಿ ನಾವು ಸುತ್ತಮುತ್ತ ನಾವು ಸ್ವಚ್ಛತೆ ಕಾಪಾಡ್ಕೊಳ್ತೀವಿ, ಓಕೆ, ಬಟ್ ಪಾಲಿಕೆ ಸ್ವಚ್ಛತೆ ಕಾಪಾಡ್ಕೊಳ್ಳಲ್ಲ. ಪ್ರತಿ ಏರಿಯಾಗಳಲ್ಲಿ ಈ ರೀತಿ ಡೆಂಗಿ ಪ್ರಕರಣ ಇರ್ಬೋದು, ಚಿಕನ್ ಗುನ್ಯಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾದಾಗ ನಗರ ಸ್ವಚ್ಛತೆ ಕಾಪಾಡೋದು ಕೂಡ ಪಾಲಿಕೆಯ ಜವಾಬ್ದಾರಿ. ಒಂದಷ್ಟು ಕಡೆ ಔಷಧಿಯ ಸಿಂಪರಣೆ ಮಾಡೋದಾಗಿರಬಹುದು, ಅಥವಾ ಜನರಲ್ಲಿ ಜಾಗೃತಿ ಮೂಡಿಸೋದಾಗಿರಬಹುದು. ಏನು ಮಾಡಬಹುದು? ಆರೋಗ್ಯ ಇಲಾಖೆ ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಕೈಗೊಳ್ಳಬೇಕಾಗಿರೋ ಕ್ರಮಗಳೇನು ಅಂತ ನಾವು ಮಾಡಿದ್ರೆ ಸಾಕ, ಅಧಿಕಾರಿಗಳು ಮಾಡಬಾರ್ದ ಅಂತ ಇಲ್ಲೊಬ್ರು ಕಮೆಂಟ್ ಮಾಡಿದ್ದಾರೆ. ಏನ್ ಹೇಳ್ತೀರಿ? ಕರೆಕ್ಟ್ ಅಮ್ಮ, ಅವ್ರು ಹೇಳೋದು ಕರೆಕ್ಟ್ ಇದೆ. BBMP ಅವರು ನಡೆಸೋದು ನಮ್ ಟ್ಯಾಕ್ಸ್ ಮನಿ ಒಳಗೆ, ಅವ್ರ ಸಂಬಳ ತಗೊಳ್ಳೋದೆಲ್ಲ ಅದೇ. ಅಲ್ಲಿ ಡಿಪಾರ್ಟ್ಮೆಂಟ್ ಇದೆಯಮ್ಮ, ಸಾಕಷ್ಟು ಜನ ಡಾಕ್ಟರ್ಗಳು ಇದಾರೆ. ಪ್ರತಿ ವಾರ್ಡ್ಗೂ ಹೆಲ್ತ್ ವರ್ಕರ್ ಅಂತ ಇರ್ತಾರೆ. ಏನಂದ್ರೆ ಜನಗಳಿಗೆ ಮನವಿ, ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ. ಯಾರನ್ನೋ ಬ್ಲೇಮ್ ಮಾಡೋದ್ರ ಬದಲು ಮೊದಲು ನಮ್ಮ ಎಚ್ಚರ ನಾವು ಮಾಡ್ಕೋಬೇಕು. ಡೆಫಿನೆಟ್ಲಿ ನಾವು ಡಿಮ್ಯಾಂಡ್ ಮಾಡ್ಬೋದು. BBMP ಅವರು ಇನ್ಫ್ಯಾಕ್ಟ್ ನಿನ್ನೆ ಯಾರೋ BBMP ಆಫೀಸರ್ ಮಾತಾಡೋದು ನಾನು ಕೇಳಿದೆ. ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಕಳ್ತೀವಿ. ಇವಾಗ ನನ್ನ ನರ್ಸಿಂಗ್ ಹೋಮ್ ನಾಗ ಒಂದು ಡೆಂಗ್ಯೂ ಬಂದ್ರೆ ಇಟ್ಸ್ ಎ ನೋಟಿಫೈಯಬಲ್ ಡಿಸೀಸ್. ಆ ಡೆಂಗ್ಯೂ ಫೀವರ್ ಪೇಷಂಟ್ ನನ್ನ ನರ್ಸಿಂಗ್ ಹೋಮ್ ನಾಗಿದೆ. ನನ್ನ ಮನೆಗೂ ಡೇಂಜರು, ಸುತ್ತಮುತ್ತ ಮನೆಗೂ. ಯಾಕಂದ್ರೆ ಸೊಳ್ಳೆ ಬಂದು ಕಚ್ಬಿಟ್ಟು ಹೋಗಿ ಇನ್ನೊಬ್ಬರಿಗೆ ಕಚ್ಚೋದ್ರಿಂದ ದಯವಿಟ್ಟು ನಮ್ ಜವಾಬ್ದಾರಿನೂ ಇದೆ. ಬಟ್ BBMP ಅವರು ಅಲ್ಲಿ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ನ ಕೆಲಸನೇ ಅಷ್ಟು ಮಾಡ್ಬೇಕು ಅನ್ನೋದು ನಮ್ಮ ಇಚ್ಛೆ. ಫೈನಲಿ ಏನ್ ಹೇಳ್ತೀರಿ ಡಾಕ್ಟರ್? ಜನಸಾಮಾನ್ಯರಿಗೆ ಏನ್ ಕಿವಿ ಮಾತು ಹೇಳ್ತೀರಿ? ಕಾರಣ ನಾವು ಆತಂಕ ಪಡಿಸ್ಬಿಡ್ತೀವಿ ಮಾಧ್ಯಮದವರು ಅಂತ. ನಾನು ಅದೇ ಹೇಳ್ತಾ ಇದ್ದೆ, ಫೇಸ್ಬುಕ್ ಲೈವ್ ಬಂದಿರೋ ಉದ್ದೇಶ ನಿಮ್ಮನ್ನ ಆತಂಕ ಬೀಳಿಸ್ಬೇಕು, ಗಾಬರಿ ಬೀಳಿಸ್ಬೇಕು ಅಂತ ಅಲ್ಲ, ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಈ ಫೇಸ್ಬುಕ್ ಲೈವ್ ಬಂದಿದ್ದೀವಿ ಅಂತ. ಅದು ಕೂಡ ಪಾಪ ಡಾಕ್ಟರ್ ಸಪೋರ್ಟ್ ಮಾಡಿ ನಿಮಗೆ ಒಂದಷ್ಟು ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಸೊ ಫೈನಲಿ ಏನ್ ಹೇಳ್ತೀರಿ ಡಾಕ್ಟರ್ ವೀಕ್ಷಕರಿಗೆ? ಅಮ್ಮ, ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಇವತ್ತು ಮಾಧ್ಯಮದವರ ಜವಾಬ್ದಾರಿ, ನನ್ನ ಒಬ್ಬ ವೈದ್ಯನ ಜವಾಬ್ದಾರಿ. ನಾನು ಇಲ್ಲಿ ಕೂತ್ಕೊಂಡು ಒಂದು 10 ಜನ ಹೊರಗಡೆ ಇದಾರೆ, ಅವ್ರಿಗೆ ಹೇಳ್ಬೋದು. ಆದ್ರೆ ನಿಮ್ ಜೊತೆಯಲ್ಲಿ ಮಾತನಾಡಿದ್ರೆ ಇಡೀ ಜನತೆಗೆ ತಲುಪಿಸ್ತೀರಿ. ಅಂದ್ರೆ ನಾವಿಬ್ಬರು ಇವಾಗ ಮಾಡ್ತಿರೋ ಕೆಲಸ ಎಲ್ಲೂ ಅವ್ರಿಗೆ ಭಯ ಬೀಳಿಸ್ತಾ ಇಲ್ಲ, ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಜೀವ ಹೋಗಿದ್ದನ್ನು ವಾಪಸ್ ಬರಲ್ಲಮ್ಮ. ಬ್ರಹ್ಮ ಬಂದ್ರು ಕೊಳ್ಳಿಕ್ಕಾಗಲ್ಲ. ಸೊ ಅನ್ಫಾರ್ಚುನೇಟ್ಲಿ ಡೆತ್ ಆದಾಗೆ ನಮ್ಗೆ ಇದ್ರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ದಯವಿಟ್ಟು ನಾನು ಯಾವಾಗಲೂ ಹೇಳ್ತೀನಿ, ಇದು ಮೀಡಿಯಾದೊಳಗೆ ಇದುವರೆಗೂ ನಾವು ಮಾತಾಡಿರೋ ಸ್ಟೈಲ್ ನಲ್ಲಂತೂ ಯಾರಿಗೂ ಹೆದರಿಕೆ ತರಲ್ಲ. ಎಚ್ಚರಿಕೆಯನ್ನ ಕ್ರಿಯೇಟ್ ಮಾಡಿದ್ವಿ. ದಯವಿಟ್ಟು ಜೀವ ಬಹಳ ಮುಖ್ಯ, ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿರುತ್ತೆ. ಆ ದೃಷ್ಟಿಯಲ್ಲಿ ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳೋದು ಅಷ್ಟೇ. ಎಸ್ ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ, ಮಾಹಿತಿ ಕೊಟ್ಟಿದ್ದಕ್ಕೆ, ಜನಸಾಮಾನ್ಯರಿಗೆ ಸಲಹೆ ಸೂಚನೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಟ್ನಲ್ಲಿ ಡಾಕ್ಟರ್ ಒಂದು ಅರ್ಥದಲ್ಲಿ ಹೇಳಿರೋದು, ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿಟ್ಕೊಳ್ಬೇಕು, ಮಕ್ಕಳ ಬಗ್ಗೆ ಕಾಳಜಿ ಬೇಕು, ಮನೆ ಮದ್ದುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಜ್ವರ, ಕೆಮ್ಮು, ಶೀತ ಈ ರೀತಿ ಬಂದರೆ ದಯವಿಟ್ಟು ಸಂಪರ್ಕ ಮಾಡಿ ವೈದ್ಯರನ್ನ. ಡಾಕ್ಟ್ರೇ ಕ್ಲಾರಿಟಿ ಕೊಟ್ಬಿಡ್ತಾರೆ ನಿಮಗೆ, ವೈರಲ್ ಫೀವರ್ ಅಥವಾ ಡೆಂಗಿನ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳೋ ಪ್ರಯತ್ನ ಮಾಡಿ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಹಾಗಾಗಿ ಯಾರು ಕೂಡ ನಿರ್ಲಕ್ಷ್ಯ ಮಾಡಬೇಡಿ, ಆತಂಕ ಪಡಬೇಡಿ, ಬದಲಾಗಿ ಜಾಗರೂಕರಾಗಿ ಈ ರೀತಿ ಸಿಂಪ್ಟಮ್ಸ್ ಬಂದಾಗ ನೀವು ಕೂಡ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ.